ಹಾಯ್ ಹಲೋ ಫ್ರೆಂಡ್ಸ್, ನಾನಿಲ್ಲಿ ಬ್ಲೌಸ್ಗೆ ಫ್ರಂಟ್ ಪಾರ್ಟಲ್ಲಿ ನೋಡಿ ಸ್ಟಾರ್ ನೆಕ್ಗೆ ಯಾವ ರೀತಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ನೋಡಿ ಈ ರೀತಿ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕು ನೆಕ್ಗೆ ಅಂದಾಗ ನಾವು ಈ ರೀತಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಿರೋದ್ರಿಂದ ಫೂಟನ್ನು ನಾನು ಲೆಫ್ಟ್ ಸೈಡ್ಗೆ ಜರುಗಿಸ್ಕೊಂಡು ಈಗ ನಾನೇನು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನೋ ಅದರ ಸೆಂಟರಲ್ಲಿ ನಾನು ಥ್ರೆಡನ್ನು ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ನಮಗೆ ನೆಕ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಈ ರೀತಿ ಥ್ರೆಡ್ ಪೈಪನ್ನು ರೆಡಿ ಮಾಡ್ಕೋಬೇಕು. ಈಗ 1/4 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇರುತ್ತೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ನಾವಿಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಿರೋದ್ರಿಂದ ಈ ಥ್ರೆಡ್ ಪೈಪಿಂಗ್ನ ನಾವು ಲೈನಿಂಗ್ ನೆಕ್ ಮೇಲೆ ನಾವು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ ಈ ಕಾರ್ನರ್ಸ್ ಬಂದಾಗ ನೀಡಲನ್ನು ಕೆಳಗಡೆ ಇಳಿಸಿ ನೋಡಿ ಆ ಪಾಯಿಂಟ್ ಹತ್ರ ನೀಡಲನ್ನು ಕೆಳಗಡೆ ಇಳಿಸಿ ಅಲ್ಲೊಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡಾಗ ನಮಗೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು ಶೇಪ್ ಅನ್ನೋದು ಎಲ್ಲೂ ಔಟ್ ಆಗದಿರ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಪಾರ್ಟ್ ನೆಕ್ಕಿಗೂ ಕೂಡ ನಾವು ಇದೇ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಕಾರ್ನರ್ಸ್ ಹತ್ರ ಬಂದಾಗ ನಾವು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಕರಿಂದ ಆ ಕಾರ್ನರ್ ಹತ್ರ ನೀಡಲನ್ನು ಕೆಳಗಡೆ ಇಳಿಸಿ ನಾವೇನು ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀವೋ ಆ ಥ್ರೆಡ್ ಪೈಪಿಂಗ್ನ ಥ್ರೆಡ್ ಕಟ್ ಆಗದೆ ಇರೋ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಆಗ ನಮಗೆ ಈ ನೆಕ್ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಈಗ ಮೈನ್ ಫ್ಯಾಬ್ರಿಕ್ನ ಒರಿಜಿನಲ್ ಸೈಡ್ನ ಮೇಲೆಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಏನು ನೆಕ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಂಡಿದ್ವೋ ಆ ಸ್ಟಿಚ್ ಮೇಲೆ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನಾವೇನು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಹಾಕಿರ್ತೀವೋ ಅದೇ ರೀತಿಯೇ ನಾವು ಇಲ್ಲಿ ಕೂಡ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಂದಾಗ ಮಾತ್ರ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಡಿ ಈ ರೀತಿ ಈಗ ಎಕ್ಸೆಸ್ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ನೆಕ್ ಸುತ್ತು ನಾ ಕಾರ್ನರ್ಸಲ್ಲಿ ಈ ರೀತಿ ಒಂದು ಕಟ್ಸನ್ನು ಇಟ್ಕೋಬೇಕು. ನೋಡಿ ಅಲ್ಲಲ್ಲಿ ಈ ರೀತಿ ಕಟ್ಸನ್ನು ಇಟ್ಕೊಂಡು ಈಗ ಇದನ್ನು ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡಿಕೊಂಡು ಈಗ ಥ್ರೆಡ್ ಪಕ್ಕದಲ್ಲೇ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನಮಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡಾಗ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಸ್ಟಾರ್ ನೆಕ್ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬಂದಿದೆ, ಎಲ್ಲೂ ಕೂಡ ನಮಗೆ ಸ್ಟಾರ್ ನೆಕ್ ಶೇಪ್ ಔಟ್ ಅನ್ನೋದು ಎಲ್ಲೂ ಆಗಿಲ್ಲ. ಈಗ ಲೈನಿಂಗ್ಗೆ ನಾವು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಸೈಡ್ಸ್ ಎಲ್ಲ ಜಾಯಿನ್ ಮಾಡ್ಕೋಬೋದು. ಇನ್ನೊಂದು ಪಾರ್ಟ್ಗೂ ಕೂಡ ಇದೇ ರೀತಿ ನೋಡಿ ಕಾರ್ನರ್ಸ್ ಹತ್ರ ಬಂದಾಗ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಂಡು ಲೈನಿಂಗನ್ನು ಕೆಳಗಡೆಗೆ ರಿವರ್ಸ್ ಮಾಡಿಕೊಂಡು ಆ ಥ್ರೆಡ್ ಪಕ್ಕದಲ್ಲೇ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಟೈಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಟೈಟಾಗಿ ಪ್ಲೇಸ್ ಮಾಡಿಕೊಂಡು ಆ ಥ್ರೆಡ್ ಪಕ್ಕದಲ್ಲೇ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.